ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನೀವೆಲ್ಲರೂ ನಿಮ್ಮ ಬ್ಯಾಕ್ ಆಫೀಸನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ. ಯಾಕೆಂದರೆ ನಮ್ಮ ಬ್ಯಾಕ್ ಆಫೀಸಲ್ಲಿ ನೆಕ್ಸ್ಟ್ ನಡೆಯುವಂಥ ವೆಬಿನಾರಿನ ಲೈವ್ ಪ್ರೋಗ್ರಾಮಿನ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಆ ಲಿಂಕ್ ಮುಖಾಂತರ ನಾವು ನೆಕ್ಸ್ಟ್ ನಡೆಯುವ ವೆಬಿನಾರಲ್ಲಿ ಭಾಗವಹಿಸ್ಬೋದು. ಇದನ್ನು ನೋಡಬೇಕಾದ್ರೆ ನೀವು ಬ್ಯಾಕ್ ಆಫೀಸ್ಗೆ ಹೋಗಿ ಚೆಕ್ ಮಾಡಿಕೊಳ್ಳಿ. ವೀಕ್ಷಕರೇ, ನಿನ್ನೆ ಒಂದು ವೆಬಿನಾರ್ ನಡೆದಿತ್ತು ನಮ್ಮ ಕಂಪನಿಯ ಕಡೆಯಿಂದ. ಆ ಒಂದು ಕಂಪನಿಯಲ್ಲಿ ನಮ್ಮ ಆನ್ ಪ್ಯಾಸಿವ್ ಕಂಪನಿಯ CEO ಆ್ಯಶ್ನವರು ಭಾಗವಹಿಸ್ತಾ ಅವರು ಕೆಲವೊಂದು ಇಂಪಾರ್ಟೆನ್ಸ್ ವಿಷಯಗಳನ್ನು ಕೂಡ ಎಲ್ಲರೊಟ್ಟಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಅದೇನೆಂದರೆ, ಲಾಸ್ಟ್ 18ಕ್ಕೆ ಇಲ್ಲಿ ಒಂದು ವೆಬಿನಾರ್ ನಡೀಬೇಕಾಗಿತ್ತು. ಕಾರಣಾಂತರಗಳಿಂದ ಆ ಒಂದು ವೆಬಿನಾರಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದೇನೆಂದರೆ, ಈ ತಿಂಗಳ ಎಂಡಿನ ಒಳಗಡೆ ನಮ್ಮೆಲ್ಲ ಫೌಂಡರ್ಗಳಿಗೆ ಒಂದು ಗುಡ್ ನ್ಯೂಸನ್ನು ನಾನು ಹೇಳಲಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಕನ್ಫರ್ಮ್ ಅಂತ ಹೇಳಲಿಲ್ಲ, ಖಂಡಿತವಾಗಿಯೂ ಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ. ಅದರ ನಡುವೆಯೂ ಅವರು ಹೇಳಿದ್ದಾರೆ ಅದೇನೆಂದರೆ, ಒಂದು ವೇಳೆ ಈ ಏಪ್ರಿಲಲ್ಲಿ ಏನಾದರೂ ಆಗದಿದ್ದರೆ ಮೇ ತಿಂಗಳ ಮಧ್ಯದಲ್ಲಿ, ಅಂದರೆ ಮೇ ತಿಂಗಳ 15ರ ಒಳಗಡೆ ನಾನು ನಮ್ಮೆಲ್ಲ ಫೌಂಡರ್ಗಳಿಗೆ ಒಂದು ಗುಡ್ ನ್ಯೂಸನ್ನು ಹೇಳಲಿದ್ದೇನೆ. ಇಷ್ಟರವರೆಗೆ ನೀವು ಯಾವುದನ್ನೆಲ್ಲ ಕಾಯ್ತಾ ಇದ್ದೀರಾ ಆ ಒಂದು ಕಾಯುವಿಕೆಯನ್ನು ನಾನು ಕೊನೆಗೊಳಿಸ್ತೇನೆ ಅಂತ ಕೂಡ ಅವರು ಹೇಳಿದ್ದಾರೆ. ಅದರ ಅರ್ಥ, ತುಂಬ ಜನ ನಮ್ಮ ಫೌಂಡರ್ಗಳು ವಿಡ್ರಾಲ್ ಮಾಡಿಕೊಂಡು ರೆಡಿಯಾಗಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕಂಪನಿಯ ಕಡೆಯಿಂದ ನಮ್ಮ ಅಕೌಂಟಿಗೆ ಯಾರೆಲ್ಲ ವಿಡ್ರಾಲ್ ಮಾಡ್ಕೊಂಡಿದ್ದೀರಾ ಅವರ ಅಕೌಂಟಿಗೆ ಇನ್ಕಮ್ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು ಯಾವುದೂ ಕೂಡ ಬಂದಿಲ್ಲ. ಮೋಸ್ಟ್ಲಿ ಆ ಒಂದು ಪ್ರೋಸೆಸ್ಸನ್ನು ಈ ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡ್ಬೋದಂತ ನಾವು ಭಾವಿಸ್ತೇನೆ. ಅವರು ಹೇಳುವ ರೀತಿ ಕೂಡ ಅದೇ ಧಾಟಿಯಲ್ಲಿ ಕೂಡ ಇತ್ತು. ಅದರ ನಡುವೆ ಅವರು ಹೇಳಿದರು ಇನ್ನೊಂದೇನೆಂದರೆ, ಇನ್ನು ಯಾವುದೇ ಕಾರಣಕ್ಕೂ ನಮ್ಮ ಕನೆಕ್ಟನ್ನು ಉಚಿತವಾಗಿ ಅಥವಾ ಎಕ್ಸ್ಟೆಂಡ್ ಮಾಡುವ ಯಾವುದೇ ಪ್ರಕ್ರಿಯೆ ನಡೆಯಲ್ಲ. ಇನ್ನು ಯಾವುದನ್ನು ಕೂಡ ನಾವು ಉಚಿತವಾಗಿ ಕೊಡಲ್ಲ. ಅಂದರೆ ಕನೆಕ್ಟನ್ನು ನೆಕ್ಸ್ಟ್ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರು ಅದನ್ನು ರೀಚಾರ್ಜ್ ಮಾಡಬೇಕಂತ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಇನ್ನು ಈ ತಿಂಗಳ ಒಳಗಡೆ ನಮಗೆ ಖಂಡಿತವಾಗಿಯೂ ಕಂಪನಿ ಕಡೆಯಿಂದ ಗುಡ್ ನ್ಯೂಸ್ ಸಿಗಲಿದೆ ಅನ್ನುವ ಒಂದು ಭರವಸೆಯಲ್ಲಿ ನಾವಿದ್ದೇವೆ. ಹಾಗಂತ ನಾನು ಕನ್ಫರ್ಮ್ ಹೇಳಲ್ಲ, ನಾನು ಅಲ್ಲಿ ಏನು ಹೇಳಿದ್ದಾರೆ ಅದನ್ನು ಮಾತ್ರ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಯಾಕೆಂದರೆ ಕಂಪನಿ ತುಂಬ ಕಡೆ ಇಷ್ಟು ಡೇಟಿಗೆ ಕೊಡ್ತಂತ ಯಾವುದನ್ನು ಸಹ ಕೊಟ್ಟಿಲ್ಲ. ಮತ್ತು ಆ್ಯಶ್ನವರೇ ಹೇಳಿದ ಕಾರಣ ಈ ತಿಂಗಳ 28 ಅಥವಾ ಮೇ ತಿಂಗಳ 15ರ ಒಳಗಡೆ ನಮ್ಮೆಲ್ಲ ಕಂಪನಿಯ ಸಿಂಗಲ್ ಫೌಂಡರ್ ಆಗಿರ್ಬೋದು ಅಥವಾ ಮಲ್ಟಿಪಲ್ ಐಡಿಯವರಾಗಿರ್ಬೋದು ಎಲ್ಲರಿಗೂ ಕೂಡ ಕಂಪನಿ ಕಡೆಯಿಂದ ಒಂದು ಗುಡ್ ನ್ಯೂಸ್ ಕೂಡ ಸಿಗಲಿದೆ. ಅದೇ ರೀತಿ ಇನ್ನು ಕೆಲವೇ ದಿನಗಳಲ್ಲಿ KYCಯ ಪ್ರಕ್ರಿಯೆ ಕೂಡ ಆಗಲಿದೆ ಅಂತ ಕೂಡ ಹೇಳಿದ್ದಾರೆ. ಅದರ ನಂತರ ನಮ್ಮೆಲ್ಲರಿಗೂ ಡೆಬಿಟ್ ಕಾರ್ಡ್, ಅಂದರೆ ಆನ್ ಪ್ಯಾಸಿವ್ ಕಂಪನಿಯ ಡೆಬಿಟ್ ಕಾರ್ಡನ್ನು ಕೂಡ ಕೊರಿಯರ್ ಮುಖಾಂತರ ನಮ್ಮೆಲ್ಲ ಫೌಂಡರ್ಗಳ ಮನೆಗೆ ಕಳಿಸಲಾಗುವುದನ್ನು ಎನ್ನುವ ಕೂಡ ಒಂದು ಮಾಹಿತಿ ಸಿಕ್ಕಿದೆ. ಅದನ್ನು ನಿನ್ನೆ ಆ್ಯಶ್ನವರು ಹೇಳಿಲ್ಲ, ನಮ್ಮ ಕಂಪನಿಯ ಕೆಲವೊಬ್ಬರು ಲೀಡರ್ಗಳು ಈ ಬಗ್ಗೆ ಪ್ರಕ್ರಿಯೆ ಕೊಟ್ಟಿದ್ದಾರೆ. ಹಾಗಾಗಿ ಸಾಧ್ಯತೆ ಇದೆ. ಹಾಗಾಗಿ ಯಾರು ಕೂಡ ನೀವು ಟೆನ್ಷನ್ ಮಾಡಬೇಡಿ. ಯಾಕೆಂದರೆ ನಾವು ಆನ್ ಪ್ಯಾಸಿವ್ ಒಳಗಡೆ ಆಗಿದ್ದೇವೆ. ಯಾರು ಆಗಿದ್ದೀರಾ ಅವರು ವಿನ್ ಆಗಿದ್ದೀರಿ ಅಂತ ಆದ ಸಮ ಅಂತ ನಮ್ಮ ಆನ್ ಪ್ಯಾಸಿವ್ ಕಂಪನಿಯ CEO ಅವರು ಕೂಡ ಹೇಳಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರತಿಯೊಂದು ಹೊಸ ಅಪ್ಡೇಟ್ಗಳು ಕೂಡ ಬರಲಿದೆ. ಅದೇ ರೀತಿ ನಮ್ಮ ಕಂಪನಿಯಿಂದ ಹೊಸ ಪ್ರಾಡಕ್ಟ್ಗಳು ಕೂಡ ಬರಲಿದೆ. ಇನ್ನು ಟ್ರ್ಯಾಕರ್ನಿಂದ ತುಂಬ ಜನರಿಗೆ ಪಬ್ಲಿಕ್ಕಾಗಿ ಆ ಟ್ರಾಫಿಕ್ ಕೂಡ ಬರಲಿದೆ ಅಂತ ಕೂಡ ಹೇಳಿದ್ದಾರೆ. ಏನು ಕೂಡ ಆಗಿರ್ಬೋದು. ಹಾಗಾಗಿ ನಾವು ಇಷ್ಟರವರೆಗೆ ವೆಯ್ಟ್ ಮಾಡಿದ್ದೇವೆ. ಇನ್ನು ಕೆಲವು ದಿನಗಳು ವೆಯ್ಟ್ ಮಾಡೋದಕ್ಕೆ ಯಾವುದೇ ಬೇಸರ ಇಲ್ಲ. ಯಾಕೆಂದರೆ ನಮಗೆ ಕಾಯದೆ ಬೇರೆ ಆಪ್ಷನ್ನೇ ಇಲ್ಲ. ಅದೇ ನಿನ್ನೆ ನಡೆದಂಥ ಈ ಕೆಲವೊಂದು ಇಂಪಾರ್ಟೆನ್ಸ್ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೇನೆ. ಅದೇ ಈ ತಿಂಗಳ 28 ಅಥವಾ 30ರ ಒಳಗಡೆ ನಮಗೆ ಕಂಪನಿಯಿಂದ ಏನಾದರೂ ಒಂದು ಗುಡ್ ನ್ಯೂಸ್ ಸಿಗ್ಬೋದು. ಅದು ತಪ್ಪಿದರೆ ಮೇ 15ರ ಒಳಗಡೆ ಏನಾದರೂ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನಮ್ಮೆಲ್ಲ ತುಂಬ ಕಷ್ಟದಲ್ಲಿರುವ ಫೌಂಡರ್ಗಳು ಅವರು ಎಲ್ಲೆಲ್ಲಿ ಸಾಲ ಮಾಡಿಟ್ಕೊಂಡಿದ್ದಾರಾ ಅಥವಾ ಎಲ್ಲೆಲ್ಲಿ ಸಾಲ ಮಾಡಿ ಕನೆಕ್ಟನ್ನು ಬೈ ಮಾಡಿದ್ದಾರಾ ಅವರ ಒಂದು ಸಾಲ ಇಮಿಡಿಯೇಟಾಗಿ ಮುಗಿಯಬೇಕೆನ್ನುವುದೇ ನಮ್ಮೆಲ್ಲರ ಒಂದು ಅಭಿಲಾಷೆ ಅಂತ ಹೇಳ್ಬೋದು. ಯಾಕೆಂದರೆ ಯಾರ್ಯಾರೊಟ್ಟಿಗೆಲ್ಲ ಸಾಲ ಮಾಡಿ ಅಥವಾ ಇಂಟ್ರೆಸ್ಟಿಗೆ ತೆಗೆದು ಈಗ ಅದನ್ನು ಕೊಡದೆ ತುಂಬ ಜನರು ಟೆನ್ಷನ್ನಲ್ಲಿದ್ದಾರೆ. ಅಂಥ ಫೌಂಡರ್ಗಳ ಒಂದು ಟೆನ್ಷನ್ ಈ ಏಪ್ರಿಲ್ ಕೊನೆಯ ಒಳಗಡೆ ಮುಗಿಯಲಿ ಎನ್ನುವುದೇ ನಮ್ಮೆಲ್ಲರ ಹಾರೈಕೆ. ನಮಸ್ಕಾರ.